ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ ಮತ್ತೆ ಸ್ಟುಡಿಯೋಗೆ ಬಂದು ಕುಳಿತಿದ್ದೇನೆ. ಇನ್ನೇನಿದ್ರು ಜೂನ್ 4ರ ಸಂಭ್ರಮದ ಪೂರ್ವ ಸಿದ್ಧತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಕಳೆದ 2-3 ದಿನಗಳಿಂದ ಈ ದೇಶದ ರಾಷ್ಟ್ರಪ್ರೇಮಿಗಳೇನಿದ್ದಾರೆ ಅವರು ಒಂದು ರೀತಿಯ ಆತಂಕಕ್ಕೆ ಒಳಗಾಗಿದ್ದಾರೆ. ಏನಂತ, ಎಲ್ಲಿ ನರೇಂದ್ರ ಮೋದಿ ಅವರಿಗೆ ನಿರೀಕ್ಷಿತವಾದಂಥ ಗೆಲುವು ಲಭ್ಯ ಆಗುವುದಿಲ್ಲವೋ, ಎಲ್ಲಿ ಇಂಡಿಯಾ ಅಲಯನ್ಸ್ನ ಎಲ್ಲ ಈ ಶತ್ರುಪಾಳೆಯ ನಾಗಾಲೋಟದಲ್ಲಿ ಮುಂದೆ ಹೋಗಿಬಿಡತ್ತೋ, ಆ ರೀತಿಯದಾದಂಥ ಒಂದು ಪ್ರಶ್ನೆಯನ್ನು ನನ್ನನ್ನು ನಿರಂತರವಾಗಿ ಕಾಡ್ತಾ ಇದ್ದಾರೆ. ನನಗೆ ಅಚ್ಚರಿ ಆಯಿತು. ಅಲ್ಲ, ದಿನದ 24 ಗಂಟೆ, ವಾರದ 7 ದಿನಗಳು, ಬೆಳಗ್ಗೆಯಿಂದ ರಾತ್ರಿವರೆಗೂ, ರಾತ್ರಿಯಿಂದ ಬೆಳಗಿನವರೆಗೂ ನಾವು ಚುನಾವಣೆಯ ಲೆಕ್ಕಾಚಾರ, ಯಾವ ರಾಜ್ಯದಲ್ಲಿ ಯಾವ ಅಭ್ಯರ್ಥಿ, ಇದರ ಕುರಿತೇ ಬೆಳಗ್ಗೆಯಿಂದ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ನಮ್ಮ ನಿರೀಕ್ಷೆ ಮತ್ತು ನಾವು ಮಾಡುವ ಸಮೀಕ್ಷೆ ಏನಾದರೂ ಸುಳ್ಳಾದರೆ ನಾಳೆ ನನ್ನ 2 ಲಕ್ಷ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ಮುಖ ಹೇಗೆ ತೋರಿಸುವುದು ಅನ್ನುವಂಥ ಒಳಗೆ ಆತ್ಮಸಾಕ್ಷಿ ನಮ್ಮನ್ನು ಕಾಡ್ತಾ ಇರುತ್ತೆ. ಅಂಥದ್ರಲ್ಲಿ ನಾನು ನಿಖರವಾಗಿ ಹೇಳ್ತಾ ಇದ್ದೇನೆ, ಈ ದೇಶದಲ್ಲಿ ಮತ್ತೆ 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸುವವರು ಯಾರಾದರೂ ಆಗಿದ್ದರೆ ಅದು ನರೇಂದ್ರ ಮೋದಿ. ಅದು ಜೂನ್ 10ನೇ ತಾರೀಕು ಬೆಳಗ್ಗೆ 10ವರೆಗೆ ಈ ದೇಶದ ರಾಷ್ಟ್ರಭಕ್ತರೇನಿದ್ದಾರೆ, ರಾಷ್ಟ್ರಾಭಿಮಾನಿಗಳೇನಿದ್ದಾರೆ, ಸಂಭ್ರಮದ ಉತ್ಸವದಲ್ಲಿ ಪಾಲ್ಗೊಳ್ಳುವ ಕ್ಷಣ ಅದು ಅಂತ ನಾನು ಖಚಿತವಾಗಿ ಹೇಳುವಂಥ ಕ್ಷಣ. ಆದರೆ ಈ ನರೇಟಿವ್ ಇದೆಯಲ್ಲ, ಸುಳ್ಳನ್ನು ಹಬ್ಬಿಸುವಂಥ, ವದಂತಿಯನ್ನು ಹರಡುವಂಥ ಒಂದು ದೊಡ್ಡ ಜಾಲ ಈ ಬಾರಿಯ ಚುನಾವಣೆಯಲ್ಲಿ ನಡೀತಾ ಇರುವಂಥದ್ದು. ಇಲ್ಲ, ಮೊದಲಿನ ನಿರೀಕ್ಷೆಯಷ್ಟು ಸೀಟುಗಳು ಬರ್ತಾ ಇಲ್ಲ. ನರೇಂದ್ರ ಮೋದಿ ಅವರೇನೋ ಎಲ್ಲ ಕಡೆ ರ್ಯಾಲಿ ಮಾಡ್ತಾ ಇದ್ದಾರೆ, ಆದರೆ ಓಟ್ಗಳಾಗಿ ಪರಿವರ್ತನೆ ಆಗ್ತಾ ಇಲ್ಲ. ಆ ರೀತಿಯದಾದಂಥ ಒಂದು ದೊಡ್ಡ ನರೇಟಿವ್. ಸಣ್ಣದೊಂದು ಉದಾಹರಣೆ ಹೇಳ್ತೇನೆ, ಹೇಗೆ ನರೇಂದ್ರ ಮೋದಿ ಅವರೇ ಈ ಬಾರಿ ಮತ್ತೆ 3ನೇ ಬಾರಿ ಪ್ರಧಾನಿ ಆಗ್ತಾರೆ ಅಂತ. ನಿನ್ನೆ 20ನೇ ತಾರೀಕು ಸೋಮವಾರ 5ನೇ ಹಂತದ ಮತದಾನ ನಡೆಯಿತು. ಒಟ್ಟು 49 ಕ್ಷೇತ್ರಗಳನ್ನು ನಡೀತು. 6 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶದಲ್ಲಿ ಚುನಾವಣೆ ನಡೀತು. ನಿಮಗೆ ಗೊತ್ತಿರಲಿ, ಈ 49 ಸ್ಥಾನಗಳಲ್ಲಿ ಕನಿಷ್ಠ ಎಂದರೂ ಭಾರತೀಯ ಜನತಾ ಪಕ್ಷ ಮತ್ತು NDAಗೆ ಅಂದರೆ ಭಾರತೀಯ ಜನತಾ ಪಕ್ಷದ ಒಕ್ಕೂಟ ಏನಿದೆ ಅವರಿಗೆ 40ಕ್ಕೂ ಹೆಚ್ಚು ಸ್ಥಾನಗಳು ಬರ್ತಾವೆ. ಎಲ್ಲೆಲ್ಲಿ ಹೇಗೆ ಅಂತ ನಾನು ವಿವರಿಸ್ತಾ ಹೋಗ್ತೀನಿ. ಇಲ್ಲಿವರೆಗೂ 4 ಹಂತ ಆಗಿ 5ನೇ ಹಂತ ಆಯಿತು. ಮೊದಲೇದು ಏಪ್ರಿಲ್ 19 ಅದಾದಮೇಲೆ ಏಪ್ರಿಲ್ 26 ಅದಾದಮೇಲೆ ಮೇ 7 ಮೇ 13 4 ಹಂತ ಆಗಿತ್ತು. ನಿನ್ನೆ 20ನೇ ತಾರೀಕು 5ನೇ ಹಂತ ಆಯಿತು. ಮುಂದೆ ಮೇ 25 ಅದಾದಮೇಲೆ ಜೂನ್ 1 ಜೂನ್ 1ರ ಚುನಾವಣೆ ಆದ ತಕ್ಷಣ ಸಂಜೆ 5ವರೆಗೆ ಮತದಾನ ಮುಗೀತಾ ಇರುವ ಹಾಗೆ ನಾವು ಇನ್ನೊಂದು ಎಕ್ಸಿಟ್ ಪೋಲ್ನಲ್ಲಿ ತಮಗೆಲ್ಲ ಸವಿಸ್ತಾರವಾಗಿ ಇಡೀ ದೇಶಾದ್ಯಂತ ಏನು ನಡೆದಿದೆ ಅದರ ಲೆಕ್ಕಾಚಾರವನ್ನು ಕೊಡೋಣಂತೆ. ಅದಕ್ಕಿಂತ ಮುಂಚೆ ಇಷ್ಟು ದಿವಸ ನಾವೇನು ಹೇಳಿದ್ದೇವೆ, ಈ ಅಂಕಿ ಅಂಶಗಳು ನಿಖರ ಹೌದಾ ಅಲ್ವಾ ಅಂತ ದಯವಿಟ್ಟು ನಮ್ಮ ವಿಡಿಯೋಗಳನ್ನು ನೀವು ಸಂಗ್ರಹ ಮಾಡಿ ಇಟ್ಕೊಳ್ಳಿ, ಸೇವ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಆವಾಗ ಖಚಿತವಾಗುತ್ತೆ. ಏಕೆಂದರೆ ಒಬ್ಬ ವ್ಯಕ್ತಿ 1 ಸಲ ಸುಳ್ಳು ಹೇಳ್ಬೋದು, 2 ಸಲ ಸುಳ್ಳು ಹೇಳ್ಬೋದು, ಅಥವಾ ಹೇಗಾದರೂ ಮಾಡಿ ಜನರನ್ನು ಆಕರ್ಷಿಸಬಹುದು. ಆದರೆ ತನಗೆ ತಾನು ಆತ್ಮಸಾಕ್ಷಿಯಿಂದ ಮಾತನಾಡುವುದಿದೆಯಲ್ಲ, ಅದು ಕಠಿಣ ಕೆಲಸ. ಮತ್ತು ನನ್ನನ್ನು ನಾನು ಎದುರಿಸುವುದಿದೆಯಲ್ಲ, ಅದು ಜೀವನದಲ್ಲಿ ಬಹಳ ಮುಖ್ಯವಾದಂಥದ್ದು. ಅದನ್ನು ನಾನು ನಂಬಿಕೊಂಡು ಪತ್ರಿಕೋದ್ಯಮವನ್ನು ಮಾಡ್ತಾ ಇರುವಂಥದ್ದು. ನನಗೆ ಸುಳ್ಳು ಹೇಳಿ ಉತ್ಪ್ರೇಕ್ಷೆ ಮಾಡಿ ನಿಮ್ಮನ್ನು ಇನ್ನಿಲ್ಲದ ಹಾಗೆ ಸಂಮೋಹಿತಗೊಳಿಸಿ ವೀಕ್ಷಕರನ್ನು ಪಡಿಬೇಕಾದ ಅಗತ್ಯ ನಮಗಿಲ್ಲ. ಏನು ನಡೆಯುತ್ತೋ ಅದನ್ನು ಹೇಳುವ ಮೂಲಕ ನಾನು ನಿರಾಳಗೊಳ್ಳುವುದು, ನನಗೆ ನಾನು ಹೇಳಿಕೊಳ್ಳುವುದು, ನಾನು ನಿಮಗೆ ಹೇಳುವುದಲ್ಲ. ನಿಮ್ಮ ಜೊತೆ ಅನುಸಂಧಾನ ಅಲ್ಲ, ನನ್ನ ಜೊತೆಗೆ ನನ್ನ ಅನುಸಂಧಾನ ಅಂತ ಪರಿಭಾವಿಸಿ ಹೇಳ್ತಾ ಇರೋದು. ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಆಗಿರುವಂಥ 5ನೇ ಹಂತದ ಮತದಾನದಲ್ಲಿ ಎಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ NDAಗೆ ಎಷ್ಟು ಸ್ಥಾನಗಳು ಬರ್ತವೆ ಅಂತ ಹೇಳ್ತಾ ಹೋಗ್ತೇನೆ, ನೋಡ್ತಾ ಇದ್ದೀನಿ. ಒಟ್ಟು ಈ ಮತದಾನ ಆಗಿರೋದು, ನಿನ್ನೆ ಆಗಿರೋದು 49 ಕ್ಷೇತ್ರಗಳಿಗೆ. ಒಟ್ಟು ಹೈಯೆಸ್ಟ್ ಮತದಾನ ಆಗಿರೋದು 73% ವೆಸ್ಟ್ ಬೆಂಗಾಲ್ನಲ್ಲಾಗಿದೆ. ವೆಸ್ಟ್ ಬೆಂಗಾಲ್ನಲ್ಲಿ ಮತದಾನವೂ ಜಾಸ್ತಿ ಆಗಿದೆ, ಪಶ್ಚಿಮ ಬಂಗಾಳದಲ್ಲಿ ಅದೇ ರೀತಿ ಗಲಾಟೆ ಕೂಡ ಆಗಿದೆ. ಹಿಂದಿನ ದಿನವೇ ಇನ್ನಿಲ್ಲದ ಹಾಗೆ ಎಲ್ಲ ಮನೆಗಳಿಗೆ ಹೋಗಿ ಗಲಾಟೆ ಮಾಡಿದ್ದಾರೆ TMC ಕಾರ್ಯಕರ್ತರು. ಅದಕ್ಕಿಂತ ಮುಂಚೆ ಒಂದು ದೊಡ್ಡ ಅಪಸವ್ಯವನ್ನು ಎಸಗಿದ್ದಾರೆ ಈ ಮಮತಾ ಬೇಗಂ. ಏನಂತ 3 ದಿವಸದ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ರಾಮಕೃಷ್ಣ ಮಿಷನ್, ಇಸ್ಕಾನ್ ಮತ್ತು ಭಾರತ್ ಸೇವಾಶ್ರಮ್ ಈ 3 ಸಂಸ್ಥೆಗಳು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಎಲ್ಲ ಹಿಂದೂಗಳು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಬೇಕು ಅಂತ ಎಲ್ಲ ಕಡೆ ಸುದ್ದಿ ಮಾಡ್ತಾ ಇದ್ದವು. ಧಾರ್ಮಿಕ ಸಂಸ್ಥೆಗಳಿವು, ಆದರೆ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಕೇವಲ 3 ದಿವಸಗಳ ಹಿಂದೆ. ಒಂದು ಭಾರತ್ ಸೇವಾಶ್ರಮ ಅಂತ, ಇನ್ನೊಂದು ಇಸ್ಕಾನ್, ಇನ್ನೊಂದು ಅಲ್ಲಿರುವಂಥ ರಾಮಕೃಷ್ಣ ಮಿಷನ್,
ಅಲ್ಲಿ ಮಠ ಏನಿದೆ ಅದು. ಯಾವಾಗ ಈ ರೀತಿ ಇವರು ಸ್ಟೇಟ್ಮೆಂಟ್ ಕೊಡ್ತಾರೋ ತಕ್ಷಣ ಕಾರ್ತಿಕ್ ಮಹಾರಾಜ್ ಅಂಥೇಳಿ ಈ ಭಾರತ್ ಸೇವಾಶ್ರಮದ ಮುಖ್ಯಸ್ಥ, ಆತ ತಕ್ಷಣ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ನಾವು ಧಾರ್ಮಿಕ ಕೆಲಸ ಮಾಡುವಂಥ ಜನ, ಆಧ್ಯಾತ್ಮಿಕವಾಗಿರುವಂಥ ಜನ, ನಮ್ಮನ್ನು ಈ ರೀತಿ ನೀವು ಸುಳ್ಳು ಆರೋಪ ನಮ್ಮ ಮೇಲೆ ಮಾಡ್ತಾ ಇದ್ದೀರಿ. ನೀವೇನಾದರೂ ಮಮತಾ ಬೇಗಂ ಅವರು 48 ಗಂಟೆಗಳಲ್ಲಿ ಕ್ಷಮೆಯನ್ನು ಕೇಳದೆ ಹೋದರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡಲಾಗುವುದು ಎನ್ನುವಂಥ ಮಾತನ್ನು ಹೇಳ್ತಾರೆ. ಯಾವಾಗ ಈ ಮಾತನ್ನು ಹೇಳ್ತಾರೋ ಇದ್ದಕ್ಕಿದ್ದ ಹಾಗೆ ತಮ್ಮ ವರಸೆಯನ್ನೇ ಚೇಂಜ್ ಮಾಡಿಬಿಡ್ತಾರೆ. ಮಮತಾ ಬೇಗಂ ಅವ್ರು ಹೇಳ್ತಾರೆ, ಇಲ್ಲ ನಾನು ಹಾಗೆ ಹೇಳಿದ್ದಲ್ಲ, ಹೀಗೆ ಹೇಳಿದ್ದಲ್ಲ, ಹಾಗೆ ಹೇಳಿದ್ದೆ ಅಂತ ಏನೇನೋ ಮಾತುಗಳನ್ನು ವ್ಯತ್ಯಾಸ ಮಾಡಲಿಕ್ಕೆ ಹೋಗ್ತಾರೆ. ಆದರೆ ಇಡೀ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ಹಿಂದೂ ಮುಸಲ್ಮಾನ ಸಮರ ಇದೆಯಲ್ಲ, ಅದು ತಾರಕಕ್ಕೇರಿದ್ದು ಮತ್ತು ಇದರ ಉಚ್ಛ್ರಾಯ ಸ್ಥಿತಿ, ಉತ್ಕಟಾವಸ್ಥೆ ಇದ್ದರೆ ಅದು 5ನೇ ಹಂತದಲ್ಲಿ. ಮಜಾ ಏನು ಗೊತ್ತಾ? ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಸ್ಥಾನಗಳು 7 ಸ್ಥಾನಗಳಲ್ಲಿ ಚುನಾವಣೆ ನಡೆದಿರೋದು. ಮುಸಲ್ಮಾನರ ಅತ್ಯಂತ ಕಡಿಮೆ ಬಾಹುಳ್ಯ ಇರುವಂಥ ಪ್ರದೇಶದಲ್ಲಿ ನಡೆದಂಥ ಚುನಾವಣೆ ಇದು. ಶೂರ್ ಶಾಟ್ ಆಗಿ ಭಾರತೀಯ ಜನತಾ ಪಕ್ಷ ಗೆಲ್ಲುವಂಥ ಸ್ಥಾನಗಳು, ಅದು ಹೂಗ್ಲಿ ಆಗಿರಬಹುದು, ಬೆಹರಾಂಪುರ ಆಗಿರಬಹುದು, ಅಥವಾ ಶ್ರೀರಾಮ್ಪುರ ಆಗಿರ್ಬೋದು. ಶ್ರೀರಾಮ್ಪುರಲ್ಲಂತೂ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಏನಪ್ಪ ಅಂತಂದ್ರೆ ಅಲ್ಲಿ ಶ್ರೀರಾಮ್ಪುರದಲ್ಲಿ ಒಬ್ಬ ಬಿರಿಯಾನಿ ಸಿಂಗ್ ಅಂತ ಹೆಸರಿಟ್ಟಿದ್ದಾರೆ ಅವನಿಗೆ. ಏನಂದರೆ ಯಾರ್ಯಾರು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಿದ್ದೀರೋ ಅವ್ರು ಬಂದು ಉಚಿತವಾಗಿ ಬಿರಿಯಾನಿ ತಿಂದು ಹೋಗ್ಬೋದು ಅಂತ. ರಾಷ್ಟ್ರಪ್ರೇಮವನ್ನು ಮೆರೆಯುವ ಇನ್ನೊಂದು ರೀತಿ ಅದು. ಅದಕ್ಕೆ ಆತನಿಗೆ ಬಿರಿಯಾನಿ ಸಿಂಗ್ ಅಂತ ಹೆಸರಿಟ್ಟಿದ್ದಾರೆ. ಓಪನ್ ಆಗಿ ಬಹಿರಂಗವಾಗಿ ನಾವು ಹಿಂದೂಗಳು ಅಂತ ಹೇಳಿಕೊಳ್ಳುವಂಥ ಸ್ಥಿತಿ ಈ ಬಾರಿಯ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ. 7ರಲ್ಲಿ 4ರಿಂದ 5 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಈ ಬಾರಿ 5ನೇ ಹಂತದಲ್ಲಿ ಗೆಲುವನ್ನು ಕಾಣುತ್ತೆ. ಬರೆದಿಟ್ಕೊಳ್ಳಿ ದಯವಿಟ್ಟು. ನಾನು ಹೇಳಿದ್ದನ್ನು ದಯವಿಟ್ಟು ಕೇಳೋದಲ್ಲ, ಸಂಗ್ರಹ ಮಾಡಿಕೊಳ್ಳಿ. ಯಾಕೆ ನಾನು ಹೇಳೋದು ನಿಜಾನೋ ಇಲ್ಲೋ ಅನ್ನೋದು ನಿಮ್ಗೆ ಖಚಿತ ಆಗಬೇಕಲ್ವಾ. ಯಾರೋ ಒಂದು ಮೆಸೇಜ್ ಹಾಕಿದ್ದಾರೆ, ನಂಗೆ ನಗು ಬಂತು. ಏನಂದರೆ, ತುಂಬ ಉತ್ಪ್ರೇಕ್ಷೆ ಮಾಡಿ ಅತಿರಂಜಿತವಾಗಿ ವರದಿ ಮಾಡ್ತೀರಿ ನೀವು. 2 ಕಾರಣಗಳನ್ನು ಕೊಡ್ತಾರೆ ಅವರು. ನಾವು ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥದ್ದು ಏನಂತ ಹೇಳ್ತಾರೆ. ಮೊದಲೇದಾಗಿ ಹೇಳ್ತಾರೆ, ನೀವು ಫ್ರೀ ಬೀಸ್ ನಿಲ್ಲಿಸಿ ಸುಪ್ರೀಂ ಕೋರ್ಟು ಅಂತ ಹೇಳಿದರೆ ಇಲ್ಲಿವರೆಗೂ ನಿಲ್ಲಿಲ್ಲ, ನೀವು ಹೇಳಿದ ಸುಳ್ಳಾಗಿದೆ. ಸ್ವಾಮಿ, ಫ್ರೀ ಬೀಸ್ ಬಿಟ್ಟಿ ಭಾಗ್ಯ ಅನ್ನೋದಿದೆಯಲ್ಲ, ಯಾವುದು ಸಾಮಾಜಿಕ ನ್ಯಾಯ, ಯಾವುದು ಬಿಟ್ಟಿ ಭಾಗ್ಯ ಅಂತ ತೌಲಿನಕವಾಗಿ ಅಧ್ಯಯನ ಮಾಡಿ ಸುಪ್ರೀಂ ಕೋರ್ಟು ವಿಚಾರಣೆ ಮಾಡಿ ಜಡ್ಜ್ಮೆಂಟ್ ಕೊಡಬೇಕಾಗತ್ತೆ, ತೀರ್ಪನ್ನು ಕೊಡಬೇಕಾಗತ್ತೆ. ಇದು ಈಗಾಗಲೇ ವಿಚಾರಣೆ ನಡೀತಾ ಇದೆ. ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಷ್ಟು ಪ್ರಕರಣಗಳು ಪೆಂಡಿಂಗ್ ಆಗಿದ್ದಾವೆ ಅನ್ನೋದನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ. ಈಗ ಬೇಸಿಗೆ ಅನ್ನುವಂಥ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ 2 ತಿಂಗಳ ರಜೆಯನ್ನು ಘೋಷಿಸಲಾಗಿದೆ. ಎಷ್ಟು? 2 ತಿಂಗಳ ರಜೆಯನ್ನು ಘೋಷಿಸಲಾಗಿದೆ. ಮುದ್ದಾಮಾಗಬೇಕಾದಂಥ, ತ್ವರಿತವಾಗಿ ತೀರ್ಮಾನ ಆಗಬೇಕಾದಂಥ ಲಕ್ಷಾಂತರ ಪ್ರಕರಣಗಳು ಪೆಂಡಿಂಗ್ ಆಗಿದ್ದಾವೆ. ಅದರಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಎಷ್ಟು ದಿವಸಗಳ ನಂತರ ಬರಬಹುದು, ಅದರ ಆದ್ಯತೆ ಹೇಗಿರುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ. ಉದಾಹರಣೆ ಹೇಳ್ತೇನೆ, ಬಿಟ್ಟಿ ಭಾಗ್ಯಕ್ಕೂ ಮತ್ತು ಸಾಮಾಜಿಕ ನ್ಯಾಯಕ್ಕೂ. ಆಹಾರ ಭದ್ರತಾ ಕಾಯ್ದೆ ಅಂತ ಇದೆ ಭಾರತ ದೇಶದಲ್ಲಿ. ಪ್ರತಿಯೊಬ್ಬರು ಆಹಾರವನ್ನು ಪಡೆಯಲೇಬೇಕು, ಅವ್ರ ಹಕ್ಕದು ಅಂತ. ಈ ಕಾಯ್ದೆ ಅಡಿ ಎಲ್ಲರೂ ಆಹಾರವನ್ನು ತಗೊಳ್ಳೇಬೇಕು, ಹಸಿವಿನಿಂದ ಯಾರೂ ಸಾಯಬಾರ್ದು ಅಂತ. ನರೇಂದ್ರ ಮೋದಿ ಅವರು 5 kg ಅಕ್ಕಿ ಧಾನ್ಯವನ್ನು ಪ್ರತಿ ತಿಂಗಳು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಇಡೀ ದೇಶದ 85 ಕೋಟಿ ಜನ ಇದರ ಫಲಾನುಭವಿಗಳಾಗಿದ್ದಾರೆ. ಇದನ್ನು ಬಿಟ್ಟಿ ಭಾಗ್ಯ ಅಂತಿರೋ, ಸಾಮಾಜಿಕ ನ್ಯಾಯ ಅಂತಿರೋ. ಒಬ್ಬ ಮನುಷ್ಯ ಹಸುವಿನಿಂದ ಸಾಯಬಾರದು ಅಂತ ಮಾಡಿರುವಂಥ ಕಾಯ್ದೆ, ಅದಕ್ಕಾಗಿ ಕೊಡ್ತಾ ಇರುವಂಥದ್ದು. ಇದನ್ನು ನೀವು ಸಾಮಾಜಿಕ ನ್ಯಾಯದಲ್ಲಿ ತೊಗೊಂಡ್ಬರ್ಬೇಕಾಗತ್ತೆ. ಇನ್ನು ಉಚಿತವಾಗಿ ಬಿಟ್ಟಿಯಾಗಿ ಬಸ್ಸಲ್ಲಿ ಎಲ್ಲ ಕಡೆ ಉಚಿತವಾಗಿ ಯಾರು ಬೇಕಾದರೂ ಹೋಗ್ಬೋದು, ನಿಮ್ಮದು ಆದಾಯ ಎಷ್ಟಾದರೂ ಇರಲಿ, ಕೇವಲ ಮಹಿಳೆಯರಾಗಿರೋ ಕಾರಣಕ್ಕೋಸ್ಕರ ನೀವು ಉಚಿತವಾಗಿ ಓಡಾಡ್ಬೋದು ಅಂತ ಇನ್ನೊಂದು ಸ್ಕೀಮ್ ಮಾಡ್ತಾರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ. ಅದು ಬಿಟ್ಟಿ ಭಾಗ್ಯ ಅಂತ ಅನ್ಸ್ಕೊಳತ್ತೆ. ಈ ರೀತಿಯಾದಂಥ ತೌಲಿಂಕನಿಕವಾದಂಥ ಅಧ್ಯಯನ ಆಗಬೇಕಾಗತ್ತೆ. ಅದಾದಮೇಲೆ ಇಂಥ ತೀರ್ಪುಗಳು ಬರ್ತವೆ. ಇವೆಲ್ಲ ಚಾರಿತ್ರಿಕವಾದಂಥವು. ಆದ್ದರಿಂದ ನಾನು ಇದರ ಕುರಿತು ವಿಚಾರಣೆ ನಡೀತಾ ಇದೆ ಸುಪ್ರೀಂ ಕೋರ್ಟಲ್ಲಿ ಅಂತ ಹೇಳಿದ್ದೇನೆ ವಿನಃ ಆಗಿಬಿಡ್ತು ನಾಳೆಯಿಂದ ಬಿಟ್ಟಿ ಭಾಗ್ಯ ಯಾರು ಘೋಷಿಸುವುದಿಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ಎರಡನೇದವರು ರೆಫರ್ ಮಾಡಿದ್ದು, ಉಲ್ಲೇಖ ಮಾಡಿದ್ದು ಏನಂದರೆ, ನೀವು ಪಶ್ಚಿಮ ಬಂಗಾಳದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀರಿ, ಅಲ್ಲಿರುವಂಥ ರಾಜ್ಯಪಾಲರು ಕೇವಲ ಆಗಸ್ಟ್ 15ಕ್ಕೆ ಜನವರಿ 26ಕ್ಕೆ ಝೆಂಡಾ ಹಾರಿಸ್ಲಿಕ್ಕೆ ಇರೋದ, ರಾಷ್ಟ್ರಪತಿ ಆಡಳಿತವನ್ನು ಯಾಕೆ ಹೇರಿಲ್ಲ? ಪ್ರತಿ ಬಾರಿ ನೀವು ಅಲ್ಲಿಯ ಬಗ್ಗೆ ಹೇಳ್ತೀರಿ. ರಾಷ್ಟ್ರಪತಿ ಆಡಳಿತವನ್ನು ಹೇರಬೇಕಾದಂಥ ತೀರ್ಮಾನ ಮಾಡಬೇಕಾಗಿದ್ದು ರಾಷ್ಟ್ರಪತಿಗಳು. ಅದಕ್ಕೆ ಪ್ರಧಾನಮಂತ್ರಿಗಳು ಅವರಿಗೆ ಒಂದು ರಾಷ್ಟ್ರಪತಿಗಳ ಜೊತೆ ಸಂವಾದ ಮಾಡಬೇಕಾಗತ್ತೆ. ಅದಾದಮೇಲೆ ಅಲ್ಲಿರುವಂಥ ಲಾ ಆ್ಯಂಡ್ ಆರ್ಡರ್ ನೋಡಬೇಕಾಗತ್ತೆ. ಅದಾದಮೇಲೆ ಹೇರುವಂಥದ್ದು ರಾಷ್ಟ್ರಪತಿ ಆಡಳಿತ. ರಾಷ್ಟ್ರಪತಿ ಆಡಳಿತ ಹೇರುವುದು ಯಾವಾಗ ಅಂತಂದರೆ, ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಚುನಾಯಿತವಾದಂಥ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡ ಮೇಲೆ ಜನರೇ ಧಿಕ್ಕರಿಸುವಂಥ ಮನಸ್ಥಿತಿ ಬಂದಂಥ ಸಂದರ್ಭದಲ್ಲಿ. ಮತ್ತು ಈ ರಾಷ್ಟ್ರಪತಿ ಆಡಳಿತ ಅನ್ನೋದು ಖಾಯಂ ಇರೋದಿಲ್ಲ, 6 ತಿಂಗಳಿಗಿರುತ್ತೆ, ಮತ್ತೆ ಮುಂದೂಡ್ತಾ ಹೋಗ್ತಾರೆ. 2021ರಲ್ಲಿ ಅಲ್ಲಿ ಚುನಾವಣೆ ಆಗಿದೆ, 2026ಕ್ಕೆ ಚುನಾವಣೆ ಬಾಕಿ ಇದೆ.
ಈಗ ಏನಾದರೂ ಇದೇ ರೀತಿಯದಾದಂಥ ಮುಂದುವರೆದ ಸಂದರ್ಭದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆ ಆದಮೇಲೆ 100% ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರುವ ಸ್ಥಿತಿ ಬಂದೇ ಬರುತ್ತೆ. ನರೇಂದ್ರ ಮೋದಿ ಅವರ ಒಂದು ತೀರ್ಮಾನ ಏನಿದೆ ಅಂದರೆ, ಜನರಿಂದ ಆಯ್ಕೆಯಾದ ಸರ್ಕಾರವನ್ನು ನಾವು ಆ ಹಕ್ಕನ್ನು ಜನರಿಂದ ಕಿತ್ಕೋಬಾರ್ದು ಅನ್ನುವಂಥದ್ದು. ಇವತ್ತಿನವರೆಗೂ ಉತ್ತರಾಖಂಡದಲ್ಲಿ ಒಂದೇ ಒಂದು ಸಾರಿ ಬಿಟ್ಟರೆ ಇಲ್ಲಿವರೆಗೂ ಒಂದೇ ಒಂದು ಸಲ 10 ವರ್ಷದಲ್ಲಿ ನರೇಂದ್ರ ಮೋದಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿಲ್ಲ. ಅದು ಅವರ ವಿವೇಚನೆಗೆ ಬಿಟ್ಟದ್ದು. ಅದರ ಬಗ್ಗೆ ವಿಶ್ಲೇಷಣೆ ಮಾಡುವುದು ನಮ್ಮ ಕೆಲಸ. ಆದ್ದರಿಂದ ದಯವಿಟ್ಟು ಅನಗತ್ಯವಾಗಿ ಆರೋಪ ಮಾಡಬೇಡಿ. ತುಂಬ ಕಷ್ಟಪಟ್ಟು ನಾವು ಸಂಚಿಕೆಯನ್ನು ಮಾಡ್ತಾ ಇರ್ತೀವಿ. ಯಾರನ್ನು ಓಲೈಸಲಿಕ್ಕಾಗಿ, ಯಾವುದೋ ಸರ್ಕಾರಕ್ಕಾಗಿ ನಾವು ಯಾವತ್ತೂ ಕೆಲಸಗಳನ್ನು ಮಾಡೋದಿಲ್ಲ. ಇರಲಿ, ಅದನ್ನು ಬದಿಗಿಡಿ, ಜನರಿಗೆ ವಿಷಯ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಹೇಳಿದೆ. ಮೂರನೇದಾಗಿ ಈಗ ಉತ್ತರ ಪ್ರದೇಶದ ಬಗ್ಗೆ ಮಾತಾಡ್ತೀನಿ. ಉತ್ತರ ಪ್ರದೇಶದಲ್ಲಿ 14 ಸ್ಥಾನಗಳಲ್ಲಿ ಚುನಾವಣೆ ನಡೀತು 5ನೇ ಹಂತದಲ್ಲಿ. ನೀವು ನಂಬೋದಿಲ್ಲ, 10ರಿಂದ 11 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ NDA ಅಲ್ಲಿ ಗೆಲುವನ್ನು ಸಾಧಿಸುತ್ತೆ. ಅಲ್ಲಿ ಭಾಳ ನಿರೀಕ್ಷೆ ಇರುವಂಥದ್ದು ಯಾವ ಕ್ಷೇತ್ರಗಳಲ್ಲಿ ನಡೆಯುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ, ಒಂದು ಅಮೇಠಿ, 2ನೇದು ರಾಯ್ಬರೇಲಿ, 3ನೇದು ವಸಾಂಬಿ ಅಂತಿದೆ, ಅದಾದಮೇಲೆ ಪ್ರತಾಪ್ಗಢ. ಈ ಕ್ಷೇತ್ರಗಳಲ್ಲಿ ಏನಾಗತ್ತೆ ಅನ್ನೋದನ್ನು ನೋಡಲಿಕ್ಕೆ ಸ್ವಲ್ಪ ಅಂದರೆ ಮಾರ್ಜಿನ್ ಕಡಿಮೆ ಇರುವಂಥ ಜಾಗ, ಹೆಚ್ಚು ಕಮ್ಮಿ ಆಗುವಂಥ ಸಾಧ್ಯತೆ ಇರುವಂಥ ಕ್ಷೇತ್ರಗಳಾಗಿದ್ದಾವೆ. ಆದರೆ 14ರಲ್ಲಿ 10ರಿಂದ 11 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ NDA ಗೆಲುವನ್ನು ಕಾಣುತ್ತೆ. ಅದಾದಮೇಲೆ ವೆಸ್ಟ್ ಬೆಂಗಾಲ್ ಹೇಳಿದೆ. ಜಾರ್ಖಂಡ್ನಲ್ಲಿ ಅಲ್ಲಿರುವಂಥ ಹಜಾರಿಬಾಗ್ ಆಗಿರ್ಬೋದು, ಚೌತ್ರಾ ಆಗಿರ್ಬೋದು, ಕೊಡರ್ಮಾ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಸಾಧಿಸುತ್ತೆ. ಇನ್ನು ಒರಿಸ್ಸಾದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಈ ಬಾರಿ ತನ್ನ ಲೋಕಸಭಾ ಚುನಾವಣೆ, ನಿನ್ನೆ ಅಲ್ಲಿ ವಿಧಾನಸಭಾ ಚುನಾವಣೆಯೂ ಕೂಡ ಆಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ನೋಡಿ, ಅಲ್ಲಿ ವಿಚಿತ್ರ ನೋಡಿ ಹೇಗಿದೆ, ಅಲ್ಲಿರುವಂಥ ನವೀನ್ ಪಟ್ನಾಯಕ್ ಇದಾರಲ್ಲ, ಅವರಿಗೆ ಒರಿಯಾ ಭಾಷೆನೇ ಬರೋದಿಲ್ಲ ರೀ. ಒರಿಯಾ ಭಾಷೆ ಬರಲಾರ್ದು 24 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರೆದಂಥ ಮನುಷ್ಯ ಈತ. ಈ ದೇಶದಲ್ಲಿ ಅತಿ ಹೆಚ್ಚು ಸುದೀರ್ಘವಾಗಿ ಮುಖ್ಯಮಂತ್ರಿಯಾಗಿ 3ನೇ ಸ್ಥಾನದಲ್ಲಿ ಬರ್ತಾರೆ ಇವರು. ಮೊದಲನೇದಾಗಿ ನಿಮಗೆ ಸಿಕ್ಕಿಂನಲ್ಲಿದ್ದಂಥವ್ರು, 2ನೇದ್ದು ಪಶ್ಚಿಮ ಬಂಗಾಳದಲ್ಲಿ ಜ್ಯೋತಿ ಬಸು, 3ನೇದ್ದು ಈ ಮನುಷ್ಯ. ಭಾಷೆ ಬರೋದಿಲ್ಲ. ಸರ್ಕಾರವನ್ನು ನಡೆಸಿದ್ದು ಈತಲ್ಲ. ಇಷ್ಟು ದಿವಸ ಒಬ್ಬ ತಮಿಳುನಾಡಿನಿಂದ IAS ಆಫೀಸರ್ ಬಂದರು, VK ಪಾಂಡ್ಯನ್ ಅಂತೇಳಿ. ಆ ಪಾಂಡ್ಯನ್ ಇಷ್ಟು ದಿವಸ ಸರ್ಕಾರ ನಡೆಸ್ತಾ ಇದ್ರು. ಇವರಿಗೆ ನಡಿಲಿಕ್ಕಾಗಲ್ಲ, ಓಡಾಡಲಿಕ್ಕಾಗಲ್ಲ, ಏನಿಲ್ಲ. ನವೀನ್ ಪಟ್ನಾಯಕ್ ಆತನಿಗಿರುವ ಒಂದೇ ಒಂದು ಹಿರಿಮೆ ಏನು ಅಂದರೆ, ಕುಟುಂಬ ಸದಸ್ಯರನ್ನು ಕರ್ಕೊಂಬಂದು ರಾಜಕಾರಣ ಮಾಡಲಿಲ್ಲ. ಅವರಪ್ಪ ಇದ್ದಾಗ ರಾಜಕಾರಣ ಕೇಳಿಲ್ಲ, ವಂಶ ಪಾರಂಪರ್ಯ ರಾಜಕಾರಣ ಮಾಡಲಿಲ್ಲ. ನರೇಂದ್ರ ಮೋದಿ ಅವರ ಜೊತೆ ಸಂಧಾನ ಮಾಡಿಕೊಂಡು ಸರಿಯಾಗಿ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಸಂವಹನವನ್ನು ಉಳಿಸಿಕೊಂಡು ಸರಿಯಾದಂಥ ಸಮನ್ವಯವನ್ನು ಇಟ್ಕೊಂಡು ಸರ್ಕಾರ ನಡೆಸಿದಂಥ ಮನುಷ್ಯ. ಈ ಬಾರಿ ಭಾರತೀಯ ಜನತಾ ಪಕ್ಷ ಒಳ್ಳೆಯ ಫಲಿತಾಂಶವನ್ನು ವಿಧಾನಸಭೆಯಲ್ಲೂ ಪಡೆಯಲಿದೆ. ಲೋಕಸಭೆಯಲ್ಲಂತೂ ಭಾರತೀಯ ಜನತಾ ಪಕ್ಷಕ್ಕೆ ನೀವು ಮಾತಾಡಬೇಕಾದ ಅಗತ್ಯವೇ ಇಲ್ಲ, ಹಾಗಿರುವಂಥ ಸ್ಥಿತಿಯಲ್ಲಿದೆ. ಇನ್ನು ಜಮ್ಮು ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ಎಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಗೆಲ್ಲತ್ತೆ, ಅದರ ಬಗ್ಗೆ ಅನುಮಾನ ಬೇಕಾಗಿಲ್ಲ. ಬಿಹಾರದ ಸೀತಾಮುಡಿ, ಮಧುಬನಿ, ಮುಜಫರ್ಪುರ್, ಸರನ್, ಆಮೇಲೆ ಹಾಜಿಪುರ್, ಇಷ್ಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ವಿಜಯವನ್ನು ಸಾಧಿಸುತ್ತೆ. ಇಷ್ಟು ಡಿಟೇಲ್ ಆಗಿ ಅಲ್ಲಿ ಅಂಕಿಅಂಶಗಳನ್ನು ನೋಡಿಕೊಂಡು, ಅಲ್ಲಿಯ ಸ್ಥಿತಿಗಳನ್ನು ನೋಡಿಕೊಂಡು 6 ರಾಜ್ಯಗಳಿಗೆ ಓಡಾಡಿ ಬಂದು ನಾನು ಇಲ್ಲಿ ತಮ್ಮೆದುರಿಗೆ ವರದಿಯನ್ನು ಪ್ರಸ್ತುತಪಡಿಸ್ತಾ ಇರೋದು. ಕಳೆದ 1.5 ತಿಂಗಳಿಂದ ನಿರಂತರವಾಗಿ ಪ್ರಯಾಣದಲ್ಲಿದ್ದೆ ನಾನು. ಉತ್ತರ ಪ್ರದೇಶದಲ್ಲಿ ಓಡಾಡಿ ಬಂದೆ, ಉತ್ತರಾಖಂಡ್ಗೆ ಹೋಗಿದ್ದೆ, ಉತ್ತರಾಖಂಡ ಆದಮೇಲೆ ಹಿಮಾಚಲ್ ಪ್ರದೇಶ ಕಡೆ ಹೋಗಿದ್ದೆ, ಉತ್ತರ ಪ್ರದೇಶ, ಪಂಜಾಬು, ಹರಿಯಾಣ. ವಸ್ತುಸ್ಥಿತಿ ಏನಿದೆ ಅಂತ ಅರಿತುಕೊಂಡು ತಮ್ಮೆದುರಿಗೆ ಹೇಳುವಂಥದ್ದು. ಕನ್ನಡದಲ್ಲಿ ಪ್ರಾದೇಶಿಕವಾಗಿ ಒಂದು ಯೂಟ್ಯೂಬ್ ಚಾನಲ್ ಈ ರೀತಿ ಕೆಲಸ ಮಾಡ್ತಾ ಇದೆ, ಅದಕ್ಕೆ ತಾವು ಹೆಮ್ಮೆ ಪಡಿ ಅಂತ ಹೇಳಿ ದೊಡ್ಡಸ್ತಿಕೆಯನ್ನು ಹೇಳೋದಿಲ್ಲ. ನನಗೆ ನಾನು ಹೆಮ್ಮೆ ಪಡ್ತೀನಿ, ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ದೇವರು ನನಗೆ ಶಕ್ತಿ ಕೊಟ್ಟಿದ್ದಾನಲ್ಲ, ಇಷ್ಟೆಲ್ಲ ತಮಗೆಲ್ಲ ನಾನು ಹೇಳಬಹುದಲ್ಲ ಅನ್ನುವಂಥ ಒಂದು ಸ್ಥಿತಿಗೆ ಬಂದಿದ್ದೀವಲ್ಲ, ಅದ್ರ ಬಗ್ಗೆ ನನಗೆ ಸಂತೋಷ ಇದೆ. 3 ವಿಷಯಗಳನ್ನು ಒಂದೊಂದೇ ಸಾಲಿನಲ್ಲಿ ಹೇಳಿಬಿಡ್ತೀನಿ. ಅದಾದಮೇಲೆ ನಿಮಗೆ ಈ ಚುನಾವಣೆ ಫಲಿತಾಂಶ ಏನು ಅಂತ ತಮಗೆ ಅರ್ಥ ಆಗುತ್ತೆ. ಮೊದಲನೇದಾಗಿ ಮಮತಾ ಬೇಗಂ ಸಂಪೂರ್ಣವಾಗಿ ಸೋತು ಸೊರಗಿ ಹೋಗಿದ್ದಾರೆ. ಈ ಬಾರಿ ಅವರು ಇಂಡಿ ಅಲಯನ್ಸ್ ಜೊತೆ ಗುರುತಿಸಿಕೊಳ್ಳಲಿಕ್ಕೆ ಸಿದ್ಧರಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ಸರ್ಕಾರದ ಭಾಗವಾಗಿರೋದಿಲ್ಲ, ನಾನು ಹೊರಗಡೆಯಿಂದ ಸಪೋರ್ಟ್ ಮಾಡ್ತೀನಿ ಸರ್ಕಾರ ಆದರೆ ಅಂತ. ಯಾವ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು, ಯಾವ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು UPನಲ್ಲಿ, ಅಂಥವರು ಈಗ ಹೊರಗಡೆಯಿಂದ ಮಾಡ್ತೀನಿ ಅಂದರೆ ಅವ್ರು ಖಚಿತವಾಗುತ್ತೆ. ಕಾರಣ ಕೊಡ್ತಾರೋ, ಏನು ಕಾರಣ ಏನಪ್ಪ ಅಂತಂದ್ರೆ, ಒಂದು ಎಲ್ಲಿ CPM ಇರುತ್ತೋ ಅಲ್ಲಿ ನಾನು ಅಧಿಕಾರ ಮಾಡೋದಿಲ್ಲ. 2ನೇದು ಎಲ್ಲಿ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಇದೆಯೋ ಅಲ್ಲಿ ನಾನು ಸರ್ಕಾರದಲ್ಲಿ ಇರೋಲ್ಲ. ಎರಡೂ ವಾಶೌಟ್ ಆಗ್ತವೆ, ಅದು ಬೇರೆ ವಿಚಾರ. ಈ ರೀತಿ ಹೇಳ್ತಾ ಇದ್ದಾರೆ ಅಂದರೆ ಅವ್ರು ಖಚಿತವಾಗಿ ಗೊತ್ತಿದೆ ಯಾವುದೇ ಕಾರಣಕ್ಕೂ ಇಂಡಿಯಾ ಅಲಯನ್ಸ್ ಏನಿದೆ, ಈ ಇಂಡಿಯಾ ಅಲಯನ್ಸ್ ಗೆಲ್ಲೋದಿಲ್ಲ ಅಂತ. ಶರದ್ ಪವಾರ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಎಲ್ಲ ಪ್ರಾದೇಶಿಕ ಪಕ್ಷಗಳು ಈಗ ಚನ್ನಾಚಿದ್ರ ಆಗ್ತಾ ಇರೋ ಸಂದರ್ಭದಲ್ಲಿ ಕೊನೆಗೀಗ ಜೂನ್ 4ರ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ ಜೊತೆ ವಿಲೀನವಾಗಬೇಕಾದಂಥ ಸಂದರ್ಭ ಒದಗಿ ಬಂದಿದೆ ಅಂತ. ಈತ ದೊಡ್ಡ ತೀಸ್ ಮಾರ್ಖಾನ್ ಅನ್ನೋನು ಅಲ್ಲ, ಆದರೆ ರಾಜಕಾರಣವನ್ನು ಬಲ್ಲಂಥ ಮನುಷ್ಯ. 2 ಬಾರಿ ಕಾಂಗ್ರೆಸ್ನಿಂದ ಹೊರಗಡೆ ಹೋಗಿ ತನ್ನ ಅಸ್ತಿತ್ವವನ್ನು ತೋರಿಸ್ಕೊಂಡಂಥ ಮನುಷ್ಯ.
ನಿರಂತರವಾಗಿ ಕುಟಿಲ ರಾಜಕಾರಣ ಮಾಡಿಕೊಂಡು ಬಂದ ಮನುಷ್ಯ, ರಾಜಕಾರಣ ಹೇಗಿರುತ್ತೆ ಅಂತ ಚೆನ್ನಾಗಿ ಗೊತ್ತಿರುವಂಥ ಮನುಷ್ಯ. ಈತನಿಗೆ ಸ್ಪಷ್ಟವಾಗಿ ಗೊತ್ತಿದೆ ಈ ಬಾರಿಯ ಚುನಾವಣೆಯಲ್ಲಿ ಯಾವ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಉಜ್ವಲ ಆಗೋದಿಲ್ಲ. ನನಗೆ ಮಜಾ ಅನಿಸೋದೇನೆಂದರೆ, ಯೋಗೇಂದ್ರ ಯಾದವ್ ಅಂತ ಕರೀತಾನೆ, ಆತ ನಿರಂತರವಾಗಿ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಉತ್ತರ ಪ್ರದೇಶದಲ್ಲಿ ಹೆಂಗೆ ಹೇಳಿರಿ, ಸಮಾಜವಾದಿ ಪಕ್ಷ 50 ಸ್ಥಾನಗಳಲ್ಲಿ ಗೆಲ್ಲತ್ತೆ ಅಂತ ಹೇಳ್ತಾ ಇದ್ದಾನೆ. ಉತ್ತರ ಪ್ರದೇಶದಲ್ಲಿ ಮಹಾರಾಜ್ ಇದಾರಲ್ಲ ಯೋಗಿ ಬಾಬಾ, ಇನ್ನೊಬ್ರು ಕಾರ್ ಇಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಆ ರೀತಿ ಚುನಾವಣೆ ಮಾಡ್ತಾ ಇದ್ದಾರೆ. ನಾನು ಸ್ವತಃ ನೋಡಿ ಬಂದಿದ್ದೀನಿ. 80 ಸೀಟುಗಳಿರುವಂಥ ಜಾಗ, ಅಂಥಲ್ಲಿ 80 ಸೀಟ್ ಇರುವಂಥದ್ರಲ್ಲಿ 70ಕ್ಕಿಂತ ಹೆಚ್ಚು ಈಗ ಈ ಸಲ ಭಾರತೀಯ ಜನತಾ ಪಕ್ಷ ಮತ್ತು NDA ಗಳಿಸತ್ತೆ. ಸ್ವತಃ ತನ್ನ ಸ್ಥಾನವನ್ನು, ಕನೋಜನ್ನು ಆತ ಉಳಿಸ್ಕೊಳ್ಳೋದು ಕಷ್ಟ ಇದೆ. ಅಖಿಲೇಶ್ ಯಾದವ್ ತನ್ನ ಪತ್ನಿ ಡಿಂಪಲ್ ಯಾದವ್ ಅವರ ಸ್ಥಾನವನ್ನು ಉಳಿಸ್ಕೊಳ್ಳೋದು ಮೈನ್ಪುರ್ನಲ್ಲಿ ಕಷ್ಟ ಇದೆ. ಹಾಗಿರುವಾಗ ಈ ಯೋಗೇಂದ್ರ ಯಾದವ್ ಚಾನಲ್ನಲ್ಲಿ ಕೂತ್ಕೊಂಡು ಈ ಬಾರಿ ನರೇಂದ್ರ ಮೋದಿಗೆ ಮೊದಲಿನ ಸೀಟ್ಗಳು ಬರಲ್ಲ, 280 ಸೀಟ್ಗಳು ಬರ್ತವೆ ಅಂತ ಹೇಳ್ತಾ ಇದ್ದಾನೆ. ಮಜಾ ನೋಡಿ, ಇಲ್ಲಿವರೆಗೂ 379 ಸೀಟ್ಗಳಿಗೆ ಇಲ್ಲಿವರೆಗೂ ಚುನಾವಣೆ ಆಗಿದೆ. ದಯವಿಟ್ಟು ಇವತ್ತಿನ ಡೇಟು ಟೈಮು ಎಲ್ಲ ಬರೆದಿಟ್ಕೊಳ್ಳಿ. 379ರಲ್ಲಿ 330ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ NDA ಗಳಿಸುತ್ತೆ. ಈಗಾಗಲೇ ಕ್ಲೀನ್ ಸ್ವೀಪ್ ಮಾಡಿ ಆಗೋಗಿದೆ. ಇನ್ನೇನು ಬರೋದಿದ್ರು ಇನ್ನು 2 ಹಂತದ ಚುನಾವಣೆ ಏನಿದೆಯಲ್ಲ, ಮೇ 25, ಜೂನ್ 1, ಆ ಸಂದರ್ಭದಲ್ಲಿ ಬೋನಸ್ ಸೀಟುಗಳು ಮಾತ್ರ ಬರಬೇಕು. ಇದು ನಿಜ ಆಗಿದ್ದರೆ ದಯವಿಟ್ಟು ನನ್ನ ಅಭಿನಂದಿಸಬೇಕು. ಚುನಾವಣೆ ಫಲಿತಾಂಶ ಬಂದ ದಿವಸ ನಾವು ನೀವು ಸೇರಿ ಸಂಭ್ರಮಿಸೋಣ. ನಮಸ್ಕಾರ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಸಹಾಯ ಮಾಡೋದನ್ನು ನಿಲ್ಲಿಸಬೇಡಿ. ಏಕೆಂದರೆ ನಿಮ್ಮ ಸಹಾಯದಿಂದ, ನಿಮ್ಮ ಆರ್ಥಿಕ ಸಹಾಯದಿಂದಾಗಿ ನಮ್ಮ ಚಾನಲ್ ಇವತ್ತಿನವರೆಗೆ ನಡೀತಾ ಇರೋದು. ಅದ್ರ ಬಗ್ಗೆ ನನಗೇನು ಹೇಳ್ಕೊಳ್ಳೋದ್ರ ಬಗ್ಗೆ ಬೇಜಾರಿಲ್ಲ. ನಿಮ್ಮಿಂದನೇ ನಡೀತಾ ಇರೋ ಚಾನಲ್ಲು 100ಕ್ಕೆ 100 ಸತ್ಯ ದಿಟ. ತಾವು ಬೆಂಗಾವಲಾಗಿರುವುದರಿಂದ ನಾನು ನಿರಂತರವಾಗಿ ಹೋರಾಟ ಮಾಡ್ತಾ ಇರೋದು. ನಮಸ್ಕಾರ.